ಹಾಗಾದ್ರೆ ಲಿಕ್ವಿಡ್ ಫಂಡ್ಗಳ ಮೇಲೆ ಎಕ್ಸಿಟ್ ಲೋಡ್ ಹೇಗಿರುತ್ತೆ? ಲಾರ್ಜ್ ಕ್ಯಾಪ್ ಅಂತಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್. ₹100 ಹೂಡಿಕೆ, ₹2 ಗಳಿಕೆ ಅಂದ್ರೆ ಇವರೊಂದು 50 ಪೈಸೆ ತಗೊಳ್ತಾರೆ. ಈಗ ನನ್ನ ಹತ್ರ ಬೋನಸ್ ದುಡ್ಡಿದೆ, ಏನ್ ಮಾಡ್ಲಿ? ಅದನ್ನ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ತಾಳ್ಮೆಯಿಂದ ಕಾದಿದ್ದೆ ಆದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಬಹುದೊಡ್ಡ ಕಾರ್ಪಸ್ ಬಿಲ್ಡಿಂಗ್ ಟೆಕ್ನಿಕ್ ಅನ್ನೋದನ್ನ ನೀವೇ ಮನಗಾಣ್ತೀರಿ. ವೆಲ್ಕಮ್ ಬ್ಯಾಕ್. ಈ ಮಾಡ್ಯೂಲ್ನಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿನ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು 2 ದಿನಕ್ಕೆ ಹೂಡಿಕೆ ಮಾಡಬೇಕು ಅಂತಂದ್ರೂ ಅವಕಾಶ ಕಲ್ಪಿಸಿಕೊಡುವ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ನಾನು 2-3 ತಿಂಗಳು ಹೂಡಿಕೆ ಮಾಡ್ತೀನಿ ಅಷ್ಟೇ. 1 ವರ್ಷದ ಮೇಲೆ ಹೂಡಿಕೆ ಮಾಡೋ ಪ್ಲಾನೇ ನನಗಿಲ್ಲ. ಇಲ್ಲ ನಾನು 5 ವರ್ಷ ವೆಯ್ಟ್ ಮಾಡ್ತೀನಿ, ಇಲ್ಲ ನಾನು 30 ವರ್ಷ ಹೂಡಿಕೆ ಮಾಡ್ತೀನಿ. ಹೀಗೆ ಬೇರೆ ಬೇರೆ ಕಾಲಮಾನಗಳಿದ್ದಾವೆ. ಸೊ ನೀವು ಆ ಟೈಮ್ ಪೀರಿಯಡ್ಗೆ ಹೂಡಿಕೆ ಮಾಡಬೇಕು ಅನ್ನೋದಾದ್ರೆ ಅಂಥ ಹೂಡಿಕೆಯ ಥೀಮ್ ಇರುವಂತಹ ಫಂಡ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದು ಈ ವಿಷಯದಲ್ಲಿ ಲಿಕ್ವಿಡ್ ಫಂಡ್ಸ್. ಒಂದು ವೇಳೆ ನೀವು ನಾನು ಹೂಡಿಕೆ ಮಾಡ್ತೀನಿ ಮ್ಯೂಚುವಲ್ ಫಂಡ್ನಲ್ಲಿ, ಬಟ್ ನನಗೆ ಬೇಕಾದಾಗ ಹಣ ತಕ್ಕೋಬೇಕಪ್ಪ, ಜಸ್ಟ್ ಲೈಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಥರ ಕೆಲಸ ಮಾಡ್ಬೇಕು. ನನಗೆ ನಾನು ಇವತ್ತು ದುಡ್ಡು ಹಾಕಿದ್ದೀನಿ, ಇನ್ನು 10 ದಿನಕ್ಕೆ ನನಗೆ ಆ ದುಡ್ಡು ಬೇಕು ಆ್ಯಂಡ್ ದುಡಿಯೋ ತಾಕತ್ತು ಇರಬೇಕು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಥರ 4%, 3% ಈ ರಿಟರ್ನ್ಸ್ ಎಲ್ಲ ನನಗೆ ಬೇಡ ಅನ್ನೋದಾದರೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ನಿಮಗೆ ಸರಿಯಾದ ಆಯ್ಕೆ. ಇಲ್ಲಿ ನಿಯಮಗಳೇನಪ್ಪ ಅಂತಂದ್ರೆ, ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳು ಶಾರ್ಟ್ ಟರ್ಮ್ ಅಸೆಟ್ಗಳಲ್ಲಿ ಅಂದ್ರೆ ಸೇಫೆಸ್ಟ್ ಅಸೆಟ್ಗಳಲ್ಲಿ ಹೂಡಿಕೆ ಮಾಡ್ತವೆ. ಟ್ರೆಷರಿ ಬಿಲ್ಲು, ಗವರ್ಮೆಂಟ್ ಸೆಕ್ಯೂರಿಟಿ, ರೆಪೋಸು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಕಮರ್ಷಿಯಲ್ ಪೇಪರ್ಗಳು ಇಂಥವು. ಟ್ರೆಷರಿ ಬಿಲ್ ಅಂತಂದ್ರೆ ಸರ್ಕಾರ ಡಿಸ್ಕೌಂಟ್ ಅಲ್ಲಿ ಕೊಡುವಂತಹ ಬಾಂಡ್ಗಳು, 365 ದಿನದಲ್ಲೋ ಅಂದ್ರೆ 1 ವರ್ಷಕ್ಕಿಂತ ಒಳಗಡೆ ಅವಧಿಯಲ್ಲಿ ಮೆಚೂರ್ ಆಗುವಂತಹ ಬಾಂಡ್ಗಳು. ಈಗ ಟ್ರೆಷರಿ ಬಿಲ್ನಲ್ಲಿ ಆ ಬಾಂಡ್ನ ಬೆಲೆ ₹100 ಆಗಿದ್ರೆ ಸರ್ಕಾರ ₹90 ಇಸ್ಕೊಂಡು ಆ ಬಾಂಡನ್ನು ಕೊಟ್ಬಿಡುತ್ತೆ. 365 ದಿನ ಆದ್ಮೇಲೆ ನೀವು ಆ ಬಾಂಡ್ನ ವಾಪಸ್ ಕೊಟ್ಟಾಗ ನಿಮಗೆ ₹100 ಕೊಡುತ್ತೆ. ಅಲ್ಲಿಗೆ ₹10 ಎಕ್ಸ್ಟ್ರಾ ಕೊಡ್ತಾರೆ. ಆ ₹10 ನಿಮ್ಮ ಗಳಿಕೆ. ಈ ರೀತಿ ನಿಮಗೆ ಏನು ರಿಟರ್ನ್ಸ್ ಅನ್ನೋದು ಬರುತ್ತೆ. ಅದೇ ರೀತಿ ಬೇರೆ ಬೇರೆ 90-91 ದಿನಗಳಲ್ಲಿ ಮೆಚೂರ್ ಆಗುವಂತಹ ಬಾಂಡ್ಗಳು ಯಾವಾದರೂ ಇದ್ರೆ, ಗವರ್ಮೆಂಟ್ ಸ್ಕೀಮ್ಗಳು ಯಾವಾದರೂ ಇದ್ರೆ, ಲಿಕ್ವಿಡ್ ಮ್ಯೂಚುವಲ್ ಫಂಡು ಅಂಥ ಸೇಫ್ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುತ್ತೆ. ಅದಕ್ಕಾಗಿ ನಿಮಗೆ ಯಾವುದೇ ಥರದ ಹೆಚ್ಚಿನ ಚಾರ್ಜಸ್ ಅಂತ ಇರೋದಿಲ್ಲ. ಜಸ್ಟ್ ಲೈಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ವಿತ್ ಹೈಯರ್ ಇಂಟ್ರೆಸ್ಟ್ ರೇಟ್ ಹಾಗೆ ಕೆಲಸ ಮಾಡುತ್ತಿದ್ದು. ಹಾಗಾದ್ರೆ ಲಿಕ್ವಿಡ್ ಫಂಡ್ಗಳ ಮೇಲೆ ಎಕ್ಸಿಟ್ ಲೋಡ್ ಹೇಗಿರುತ್ತೆ ನೋಡಿ. ಮೊದಲ 6 ದಿನಗಳ ಕಾಲ ನಿಮಗೆ ಬಹಳ ಮಿನಿಮಮ್ ಎಕ್ಸಿಟ್ ಲೋಡ್ ಅಂತಿರುತ್ತೆ. ಒಂದೇ ದಿನಕ್ಕೆ ನೀವು ನಿಮ್ಮ ಹೂಡಿಕೆಯನ್ನು ವಾಪಸ್ ತಕ್ಕೊಂಡ್ಬಿಟ್ರೆ 0.0070% ಆಫ್ ರಿಡಂಪ್ಷನ್ ವ್ಯಾಲ್ಯೂ ಎಷ್ಟು ವಾಪಸ್ ತಕ್ಕೊಳ್ಬೇಕೋ ಅದರಲ್ಲಷ್ಟು ಒಂದೇ ದಿನಕ್ಕೆ ನೀವು ವಾಪಸ್ ತಗೊಂಡ್ರೆ ಎಕ್ಸಿಟ್ ಲೋಡ್ ಇರುತ್ತೆ. 2 ದಿನಕ್ಕೆ 0.0065, 3 ದಿನಕ್ಕೆ 0.006, ಈ ತರ 6 ದಿನಗಳ ಒಳಗೆ ನೀವು ಹಣವನ್ನು ವಾಪಸ್ ತಕೊಂಡ್ಬಿಡ್ತೀರಿ ಅನ್ನೋದಾದ್ರೆ ಹೂಡಿಕೆ ಮಾಡಿದ 6 ದಿನಕ್ಕೆ ನಿಮಗೆ ಎಕ್ಸಿಟ್ ಲೋಡ್ ಅಂತ ಸ್ವಲ್ಪ ಇರುತ್ತೆ. 7 ದಿನಗಳ ನಂತರ ಯಾವುದೇ ತರ ಎಕ್ಸಿಟ್ ಲೋಡ್ ಇರೋದಿಲ್ಲ. ಸೊ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ಸಿಟ್ ಲೋಡ್ ನೀವು ಪೇ ಮಾಡಬಾರ್ದು ಅನ್ನೋದಾದ್ರೆ ಮಿನಿಮಮ್ 7 ದಿನಗಳ ಹೋಲ್ಡಿಂಗು ನೀವು ಇಟ್ಕೊಳ್ಬೇಕು. ಸೊ ನೀವು ಶಾರ್ಟ್ ಟರ್ಮಿಗೆ ನಿಮ್ಮ ಹಣವನ್ನು ತಕ್ಕೊಂಡ್ಬಿಡಬಹುದು. ಮುಂದಿನ ಕ್ಯಾಟಗರಿ ಡೆಟ್ ಮ್ಯೂಚುವಲ್ ಫಂಡ್. ಈ ಡೆಟ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ನಾವು ಲಿಕ್ವಿಡ್ ಫಂಡ್ ಅಲ್ಲಿ ಮಾತಾಡ್ತೀಯಲ್ಲ, ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂತ, ಅಂಥದ್ದೇ ಒಂದು ಫಂಡ್ ಇದು. ಅಂದ್ರೆ ಇಲ್ಲಿ ಕಾರ್ಪೊರೇಟ್ ಬಾಂಡ್ಗಳ ಮೇಲೂ ಹೂಡಿಕೆ ಮಾಡ್ತಾರೆ, ಗವರ್ಮೆಂಟ್ ಸ್ಕೀಮ್ಗಳಲ್ಲಿ, ಗವರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ ಇವರು ಹೂಡಿಕೆ ಮಾಡ್ತಾರೆ. ಡೆಟ್ ಇನ್ಸ್ಟ್ರೂಮೆಂಟ್ಗಳು ಅಂದ್ರೆ ಯಾವುದೋ ಬಾಂಡ್ ಕೊಡ್ತಾರೆ, ಬಾಂಡ್ಗೆ ಇಂತಿಷ್ಟು ಅಂತ ಗ್ಯಾರಂಟಿಡ್ ರಿಟರ್ನ್ಸ್ ಇರುತ್ತೆ. ಆ ರಿಟರ್ನ್ಸ್ ಅನ್ನ ನಿಮಗೂ ಒಂದು ಭಾಗ ಅಂತ ಅವರು ದುಡಿಸಿ ಕೊಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ವಾಲಟಿಲಿಟಿ ಅನ್ನೋದಿರುತ್ತಲ್ಲ, ಅಯ್ಯೋ ಕಂಪನಿ ಬಿದ್ದುಬಿಡ್ತು, ಈ ಥರದ ಏನೋ ಒಂದು ನ್ಯೂಸ್ ಬಂತು, ಕಂಪನಿ ಎದ್ದು ಬಿಡ್ತು, ಆ ಥರದಕ್ಕೆಲ್ಲ ಈ ಗವರ್ಮೆಂಟ್ ಬಾಂಡು, ಗವರ್ಮೆಂಟ್ ಸೆಕ್ಯೂರಿಟಿ, ಕಾರ್ಪೊರೇಟ್ ಬಾಂಡು ಈ ಥರದ್ದೆಲ್ಲ ಒಳಗಾಗೋದಿಲ್ಲ. ಸೊ ವಾಲಟಿಲಿಟಿಯಿಂದ ದೂರ ಇರುವಂತಹ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡುತ್ತೆ. ಸೊ ರಿಸ್ಕ್ ಬಹಳ ಬಹಳ ಕಡಿಮೆ ಇರುತ್ತೆ. ಮುಂದಿನ ವಿಧ ಈಕ್ವಿಟಿ. ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ವಿಧಗಳಿದ್ದಾವೆ. ಲಾರ್ಜ್ ಕ್ಯಾಪ್ ಅಂತಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್. ಅಂದ್ರೆ ₹100 ಹೂಡಿಕೆ ಮಾಡ್ತೀರಿ ಅಂದ್ರೆ ₹90 ಲಾರ್ಜ್ ಕ್ಯಾಪ್ ಕಂಪನಿ ಮೇಲೆ ಹಾಕಿರ್ತಾರೆ. ಸ್ಮಾಲ್ ಕ್ಯಾಪ್ ಅಂದ್ರೆ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಸ್ಮಾಲ್ ಕ್ಯಾಪ್ ಕಂಪನಿ ಮೇಲೆ ಇರುತ್ತೆ. ಸೊ ಇವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು ಸೂಟಬಲ್ ಫಾರ್ ಲಾಂಗ್ ಟರ್ಮ್, ಅಂದರೆ 5 ವರ್ಷ, 7 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, ಹೀಗೆ ನಾನು ಭವಿಷ್ಯಕ್ಕಾಗಿ ಪ್ಲಾನ್ ಮಾಡ್ತಿದ್ದೀನಿ, ನನ್ನ ರಿಟೈರ್ಮೆಂಟ್ಗೆ ಬೇಕು, ನನ್ನ ವಯಸ್ಸಿಗೆ 35 ವರ್ಷ, ಅಂಥವರು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಮೇಲೆ ಹೂಡಿಕೆ ಮಾಡೋದು ಸೂಕ್ತ. ಯಾಕೆಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಈಕ್ವಿಟಿ ಸ್ಟಾಕ್ಸ್ ಏನಿದ್ದಾವೆ ಅವು ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ, ಹೆಚ್ಚಿನ ಲಾಭಾಂಶ ನಿಮಗೆ ಸಿಗುತ್ತೆ. ಮುಂದಿನದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಕಂಪನಿ ಬಿಸ್ನೆಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ.
ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟಿ ಅಂದ್ರೆ ಫಿಕ್ಸು. ಗವರ್ಮೆಂಟ್ ಏನ್ ನಿಮಗೆ ಮೋಸ ಮಾಡಲ್ಲ, ಇಷ್ಟು ಅಂತ ರಿಟರ್ನ್ಸ್ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ. ಸ್ಟಾಕ್ಗಳಲ್ಲಿ ಹಂಗಲ್ಲ. ಸೊ ಈ ಹೈಬ್ರಿಡ್ ಫಂಡ್ ಅಂತಂದ್ರೆ ಹೆಸರೇ ಹೇಳೋ ಹಾಗೆ ಈಕ್ವಿಟಿ ಸ್ವಲ್ಪ ರಿಸ್ಕಿ ಇನ್ವೆಸ್ಟ್ಮೆಂಟು ಇದೆ, ಹಾಗೇನೆ ಡೆಟ್ ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟು ಇದೆ. ಎರಡರ ಬ್ಯಾಲೆನ್ಸ್ಡ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಫಂಡ್ ಅನ್ನ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಅಂದ್ರೆ ELSS, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ ಬಗ್ಗೆ ನೀವು ಮಾತಾಡುವಾಗ ಈ ELSS ಬಗ್ಗೆ ನೀವು ಕೇಳಿರ್ತೀರಿ. ELSS ಅಡಿಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ದೇ ಆದರೆ, SIP ಮಾಡ್ತೀರಿ ನೀವು ELSS ಫಂಡ್ನಲ್ಲಿ ಅನ್ನೋದಾದ್ರೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದ್ರೆ ನೀವು ಮಾಡಿದ ಹೂಡಿಕೆ 3 ವರ್ಷಕ್ಕಿಂತ ಮುಂಚೆ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. 3 ವರ್ಷ ಅಲ್ಲೇ ಬಿಟ್ಬಿಡಬೇಕು. ಸೊ ಆ ಕಾರಣಕ್ಕಾಗಿ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ 1961 ಈ ಆಕ್ಟ್ ನ ಅಡಿಯಲ್ಲಿ ನೀವು ತೊಡಗಿಸುವ ಹೂಡಿಕೆ ELSS ನಲ್ಲಿ ಎಷ್ಟು ನೀವು ಹೂಡಿಕೆ ಮಾಡ್ತೀರೋ ಅದಕ್ಕೆ 1 ವರ್ಷದಲ್ಲಿ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಅನ್ನೋದು ಸಿಗುತ್ತೆ. ಸೊ ನಾನು ಟ್ಯಾಕ್ಸ್ ಉಳಿಸಬೇಕು ಅನ್ನೋದಾದ್ರೆ ELSS ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡೋದು ಸೂಕ್ತ. ಮುಂದಿನ ವಿಧ ಗೋಲ್ಡ್ ಫಂಡ್ಸ್. ಅಂದ್ರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಅಥವಾ ಏನೋ ಸಮಸ್ಯೆ ಆಗುತ್ತೋ, ಸೇಫ್ಟಿ ಹೆಡ್ಜ್ ಅನ್ನೋ ಕಾರಣಕ್ಕಾಗಿ ಚಿನ್ನದ ಮೇಲೆ ಹೂಡಿಕೆಯನ್ನ ಹೆಚ್ಚಿಸ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನೋ ಪ್ರಾಬ್ಲಮ್ ಆದಾಗ ತಗೊಂಡೋಗಿ ಹಲ್ಲ ಹಾಕೋದು, ಸರಿ ಹೋಯ್ತು ಸ್ಟೇಬಲ್ ಆಯ್ತು ಅನ್ನುವ ಸಂದರ್ಭ ಗೋಲ್ಡ್ ನಲ್ಲಿನ ಹೂಡಿಕೆಯನ್ನು ತಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಪುನಃ ತೊಡಗಿಸೋದು, ಈ ತರದ್ದು ನಡೀತಾ ಇರುತ್ತೆ. ಸೊ ಹೀಗಾಗಿ ಚಿನ್ನದ ಬೆಲೆ ಏರಿಕೆ ಆಗೋದು, ಸ್ಟಾಕ್ ಮಾರ್ಕೆಟ್ ನ ವಾಲಟಿಲಿಟಿಗೆ ಒಂದು ಕುಷನ್ ಅಥವಾ ಒಂದು ಸೇಫ್ ಹೆಡ್ಜ್ ಅಂತ ನೀವು ಚಿನ್ನವನ್ನು ನೋಡ್ತೀರಿ ಅಲ್ವಾ. ಆ ಕಾರಣಕ್ಕಾಗಿ ಚಿನ್ನದ ಮೇಲಿನ ಹೂಡಿಕೆ ಸಹ ಬಹಳ ಮುಖ್ಯ. ಮತ್ತೆ ನಿಮಗೆ ಲಾಭವನ್ನ ತಂದುಕೊಡುವ ಶಕ್ತಿ ಇರುವಂತಹ ಮೆಟಲ್ ಅದು. ಸೊ ನೀವು ಓವರ್ ಆಲ್ 100 ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದಾದ್ರೆ ಇನ್ನು 80 ರೂಪಾಯಿಯನ್ನ ನೀವು ಈಕ್ವಿಟಿ ಅಥವಾ ಡೆಟ್ ಫಂಡು, ಹೈಬ್ರಿಡ್ ಫಂಡು ಇಂಥವುಗಳಲ್ಲಿ ಬ್ಯಾಲೆನ್ಸ್ ಮಾಡಿ ಈ ಚಿನ್ನದ ಮೇಲಿನ ಹೂಡಿಕೆಯನ್ನು ಮಾಡುವಂತಹ, ಚಿನ್ನದ ಬೆಲೆಯ ಮೇಲೆ ಹೂಡಿಕೆ ಮಾಡುವಂತಹ ಫಂಡ್ಗಳೇನಿದ್ದಾವೆ ಅದರಲ್ಲಿ 10ರಿಂದ 20%ನವರೆಗೆ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಇರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಮತ್ತು ಲಾಭದಾಯಕ. ಕೊನೆಯದಾಗಿ ಇಂಟರ್ನ್ಯಾಷನಲ್ ಫಂಡ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೋಡಿ, ದೊಡ್ಡ ಕಂಪನಿಗಳು ಒಳ್ಳೆ ಬಿಸ್ನೆಸ್ ಮಾಡೆಲ್ ಅಂತೆಲ್ಲ ನೀವು ಗಮನಿಸಿದಾಗ ಟೆಸ್ಲಾ, ಆ್ಯಪಲ್ಲು, ಮೈಕ್ರೋಸಾಫ್ಟು, ಅಮೆಝಾನು, ಗೂಗಲ್ಲು ಇಂಥ ಕಂಪನಿಗಳ ಬಗ್ಗೆ ನೀವು ಕೇಳೇ ಇರ್ತೀರಿ. ನಾನು ಆ ಕಂಪನಿ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋದಾದರೆ ನಾನು ಭಾರತದಲ್ಲಿ ಲಿಸ್ಟ್ ಆಗಿಲ್ವಲ್ಲ ಆ ಕಂಪನಿಗಳು, ಹೇಗೆ ಹೂಡಿಕೆ ಮಾಡೋದು? ಈಗ ಫಾರ್ ಎಕ್ಸಾಂಪಲ್ಲು ಹುಂಡೈ ಅನ್ನೋ ಕಾರ್ ಕಂಪನಿ ಏನಿದೆ ಅದು ಸೌತ್ ಕೊರಿಯಾದು, ಸುಜುಕಿ ಅನ್ನೋ ಕಾರ್ ಕಂಪನಿ ಜಪಾನ್ದು, ಅವರು ಇಲ್ಲಿ ಲಿಸ್ಟೆಡ್ ಇದ್ದಾರೆ. ಸೊ ನಾನು ಇಲ್ಲೂ ಸಹ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಆ್ಯಪಲ್ಲು, ಅಮೆಝಾನ್ ಇವರೆಲ್ಲ ಲಿಸ್ಟೆಡ್ ಇಲ್ವಲ್ಲ. ಆ ಕಾರಣಕ್ಕೆ ಅಮೆರಿಕಾದಲ್ಲಿ ಇರುವ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್ ಕಂಪನಿಗಳು ನಮ್ಮ ಭಾರತದಲ್ಲಿದ್ದಾವೆ. ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಅನ್ನು ತಗೊಳ್ತಾರೆ. ನಿಮ್ಮ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅಮೆರಿಕದಲ್ಲಿ ಕೂತ್ಕೊಂಡು ಹೂಡಿಕೆ ಮಾಡುವ ಕಂಪನಿಗಳಿಗೆ ಇವರು ಕೊಡ್ತಾರೆ. ಅಲ್ಲಿನ ಫಂಡ್ ಹೌಸು ಈ ಫಂಡ್ ಹೌಸ್ ಕೊಟ್ಟ ಹಣವನ್ನು ತೊಡಗಿಸಿ ಇವರುಗಳಿಗೆ ಹಣವನ್ನು ವರ್ಗಾಯಿಸ್ತಾರೆ, ಲಾಭಾಂಶವನ್ನು ವರ್ಗಾಯಿಸ್ತಾರೆ. ಅದಾದ ನಂತರದಲ್ಲಿ ನಮಗೂ ಆ ಲಾಭಾಂಶ ಅನ್ನೋದು ಟ್ರಿಕಲ್ ಡೌನ್ ಆಗುತ್ತೆ. ಸೊ ಈ ಥರದ ಅವಕಾಶ ಇದೆ. ಸೊ ಆ ಅವಕಾಶದ ಲಾಭ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ನ ಏಳಿಗೆಯ ಲಾಭ ಹೇಗೆ ಪಡ್ಕೊಳ್ಳೋದಕ್ಕೆ ನೀವು ಪ್ಲಾನ್ ಮಾಡ್ತೀರೋ ಅದೇ ರೀತಿ ಇಂಟರ್ನ್ಯಾಷನಲ್ ಫಂಡ್ಗಳ ಬಗ್ಗೆನೂ ನೀವು ಗಮನವನ್ನ ವಹಿಸಬೇಕು, ಹೂಡಿಕೆ ಮಾಡಬೇಕು. ಹೀಗೆ ಜಾಗತಿಕ ಮಟ್ಟದಲ್ಲಿ ಡೈವರ್ಸಿಫಿಕೇಶನ್ ಅನ್ನು ಮಾಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಇದೆಲ್ಲವನ್ನು ತಿಳ್ಕೊಂಡಿದ್ದಾಯ್ತು ಅನ್ನೋದಾದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ಫಂಡ್ ಇದೆ, ಇಂಡೆಕ್ಸ್ ಫಂಡ್ ಅಂತ. ಅಂದ್ರೆ ಇದು ಒಂದು ಆವರೇಜ್ ಅನ್ನು ತೆಗೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50. ಏನು ನಿಫ್ಟಿ 50 ಅಂದ್ರೆ, ನಿಫ್ಟಿನಲ್ಲಿ ಒಂದು 7,000ನೋ 6,000ನೋ ಕಂಪನಿ ಲಿಸ್ಟೆಡ್ ಆಗಿದ್ರೆ ಟಾಪ್ 50 ಕಂಪನಿಗಳನ್ನ ಆವರೇಜ್ ಆಗಿ ತಗೊಂಡು ಆ ಕಂಪನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತಿವೆ ಅನ್ನೋದನ್ನ ಟ್ರ್ಯಾಕ್ ಮಾಡುತ್ತೆ ನಿಫ್ಟಿ 50 ಅನ್ನೋ ಇಂಡೆಕ್ಸ್. ಕೆಲ ಮ್ಯೂಚುವಲ್ ಫಂಡ್ಗಳು ನಿಫ್ಟಿ 50 ಮೇಲೆ ಮಾತ್ರ ಹೂಡಿಕೆ ಮಾಡ್ತವೆ. ನಿಫ್ಟಿ 50 ಎದ್ದಾಗ ಈ ಫಂಡ್ ಗ್ರೋತ್ ಆಗುತ್ತೆ, ನಿಫ್ಟಿ 50 ಬಿದ್ದಾಗ ಈ ಫಂಡ್ ಬೀಳುತ್ತೆ. ಸೊ ಹೀಗೆ ಕಳೆದ 15-20 ವರ್ಷದಲ್ಲಿ ನೀವು ನೋಡ್ಕೊಂಡ್ರೆ ನಿಫ್ಟಿ ಆ ಇಂಡೆಕ್ಸ್ ಅನ್ನೋದು ಕನ್ಸಿಸ್ಟೆಂಟ್ ಗ್ರೋತ್ ಅನ್ನ ಕೊಡ್ತಾ ಬಂದಿದೆ. ಸೊ ಆ ಕಾರಣಕ್ಕಾಗಿ ನನಗೆ ಈ ಕಂಪನಿ, ಈ ಫಂಡು, ಈ ಎಕ್ಸ್ಪೆನ್ಸ್ ರೇಷಿಯೋ ಇದು ಯಾವುದು ನಂಗೆ ಗೊತ್ತಾಗಲ್ಲಪ್ಪ ಅನ್ನೋದಾದ್ರೆ ಆರಾಮಾಗಿ ನೀವು ನಿಶ್ಚಿಂತೆಯಾಗಿ ಇಂಡೆಕ್ಸ್ ಫಂಡ್ನ ಮೇಲೆ ಹೂಡಿಕೆ ಮಾಡಿ ಲಾಂಗ್ ರನ್ನಿಗೆ 10 ವರ್ಷ, 15 ವರ್ಷ, 20 ವರ್ಷ ಹೀಗೆ ಹೂಡಿಕೆ ಮಾಡಿಕೊಂಡು ಮುಂದುವರಿಬಹುದು. ಟಾಪ್ ಆಫ್ ದ ಟಾಪ್ ಕಂಪನಿಗಳು ಯಾವಿದ್ದಾವೆ ಆ ಕಂಪನಿ ಮೇಲೆ ಮಾತ್ರನೇ ಹೂಡಿಕೆ ಮಾಡೋದ್ರಿಂದ ನಿಮಗೆ ಬೆಸ್ಟ್ ಪರ್ಫಾರ್ಮರ್ ಮೇಲೆ ನಿಮ್ಮ ಹಣ ತೊಡಗಿಸಿದೆ ಅನ್ನೋ ಧೈರ್ಯ ಇದ್ದೇ ಇರುತ್ತೆ. ವೆಲ್ಕಮ್ ಬ್ಯಾಕ್. ನಾವು ಈ ಮಾಡ್ಯೂಲ್ನಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಈ ಎರಡರಲ್ಲಿ ವ್ಯತ್ಯಾಸ ಏನು ನಾವು ಮಾತಾಡಬೇಕಾದ್ರೆ, ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಕಂಪ್ಯಾರಿಟಿವ್ಲಿ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳ್ತಿರ್ತೀವಿ. ಯಾಕೆ ಹಾಗೆ?
ರೆಗ್ಯುಲರ್ ಮ್ಯೂಚುವಲ್ ಫಂಡ್ನಲ್ಲಿ ನಮಗೆ ಯಾಕೆ ನಮ್ಮ ಗಳಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಕ್ಟಿಕಲಿ ಕೆಲ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿ ನೋಡೋಣ ಎಷ್ಟರ ಮಟ್ಟಿಗೆ ನಮಗೆ ಗಳಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಲಾಂಗ್ ರನ್ನಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ. ಪ್ಲೇನ್ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದರೆ ಇನ್ವೆಸ್ಟರ್ ಇದ್ದಾರೆ, ಮ್ಯೂಚುವಲ್ ಫಂಡ್ ಹೌಸ್ ಇದೆ. ಈ ಇಬ್ಬರ ನಡುವೆ ಒಬ್ಬ ಮಧ್ಯವರ್ತಿ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಒಬ್ಬ ಬ್ರೋಕರ್, ಏಜೆಂಟ್ ಇವರಿರ್ತಾರೆ. ಸೊ ಅವರು ಅವರ ಕಮಿಷನ್ ಅನ್ನು ತೆಗೆದುಕೊಳ್ತಾರೆ. 100 ರೂಪಾಯಿ ಹೂಡಿಕೆ, 2 ರೂಪಾಯಿ ಗಳಿಕೆ ಅಂದರೆ ಇವರೊಂದು 50 ಪೈಸಾ ತಗೊಳ್ತಾರೆ, ಅಥವಾ 20 ಪೈಸಾ 30 ಪೈಸಾ ತಗೊಳ್ತಾರೆ. ಸೊ ಆ ಕಾರಣಕ್ಕೆ ಕಂಪ್ಯಾರಿಟಿವ್ಲಿ ಕಡಿಮೆ ಲಾಭ ಅಂತ. ಹಾಗಾದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಕೆಲಸ ಮಾಡುತ್ತಿದ್ದು? ಒಬ್ಬ ಇನ್ವೆಸ್ಟರ್ ನೇರವಾಗಿ ಒಂದು ಅಪ್ಲಿಕೇಶನ್ ಮುಖೇನ, ಈಗ ನಾವು ಗ್ರೋ ಯೂಸ್ ಮಾಡೋದನ್ನು ನೋಡಿದ್ದೀವಿ, ಅಥವಾ ಪೇಟಿಎಮ್, ಝೀರೋಧಾ, ಈ ಥರದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಮುಖೇನ ನೇರವಾಗಿ ಮ್ಯೂಚುವಲ್ ಫಂಡ್ ಹೌಸ್ನಿಂದ ನಾವು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಯಾರಿಗೂ ಕಮಿಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡಿದ್ದೇ ಆದ್ರೆ ಕಂಪೇರ್ಡ್ ಟು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ನಿಮ್ಮ ಗಳಿಕೆ ಹೆಚ್ಚಿರುತ್ತೆ. ಈಗ ನಾವು ಕೆಲ ವೆಬ್ಸೈಟ್ಗಳಲ್ಲಿ ಲೈವ್ ಕೆಲ ಕ್ಯಾಲ್ಕುಲೇಷನ್ ಅನ್ನ, ಕಂಪ್ಯಾರಿಸನ್ ಅನ್ನ ಮಾಡೋ ಪ್ರಯತ್ನ ಮಾಡೋಣ. ಸೊ ನೀವು ಬಹಳ ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಅಂಡ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತ ಕೊಟ್ಟರೆ ವೆಬ್ಸೈಟ್ಗಳು ಬರ್ತವೆ. ನಿಮಗೆ ಕಂಫರ್ಟಬಲ್ ಅನಿಸುವ ವೆಬ್ಸೈಟ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಪೇಟಿಎಂ ಮನಿ ವೆಬ್ಸೈಟ್ ಅನ್ನು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, JM ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಡೈರೆಕ್ಟ್ ಗ್ರೋತ್. ಇಲ್ಲಿ ರೆಗ್ಯುಲರ್ ಪ್ಲಾನ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ 2.31% ಇದೆ, ಡೈರೆಕ್ಟ್ ಪ್ಲಾನ್ನಲ್ಲಿ 0.31% ಇದೆ. ಅದರ ಅರ್ಥ 2% ಎಕ್ಸ್ಟ್ರಾ ರೆಗ್ಯುಲರ್ಗೂ ಡೈರೆಕ್ಟ್ಗೂ ಕಂಪ್ಯಾರಿಸನ್ ಅಂತ ನೋಡಿಕೊಂಡಾಗ. ಸೊ ಇಲ್ಲಿ ನೋಡಿ, ನಿಮಗೆ ಎಕ್ಸ್ಪೆಕ್ಟೆಡ್ ಹೈಯರ್ ರಿಟರ್ನ್ಸ್ ವಿತ್ ಡೈರೆಕ್ಟ್ ಫಂಡ್ ಅನ್ನೋ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಈ 2% ವ್ಯತ್ಯಾಸ ಇದೆಯಲ್ಲ, ಅದರಲ್ಲಿ ಆಗುವ ವ್ಯತ್ಯಾಸದ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಬರೋಡಾ BNP ಪರಿಬಾಸ್ ರಿಟೈರ್ಮೆಂಟ್ ಫಂಡ್ ಡೈರೆಕ್ಟ್ ಗ್ರೋತ್ ನೋಡಿ, ಥರ್ಡ್ ಆಪ್ಷನ್ನು 2.27% ರೆಗ್ಯುಲರ್ ಪ್ಲಾನ್ ಅಂತ ತಗೊಂಡ್ರೆ, ಅದೇ ನೀವು ಡೈರೆಕ್ಟ್ ಪ್ಲಾನ್ ಅಂತ ತಗೊಂಡ್ರೆ 0.27%, ಅಂದರೆ 2% ವ್ಯತ್ಯಾಸ ಇದೆ. ನಿಮ್ಮ ಹೂಡಿಕೆ 100 ರೂಪಾಯಿ ಲಾಭ ಗಳಿಸಿದೆ ಅನ್ನೋದಾದರೆ, ಡೈರೆಕ್ಟ್ ಪ್ಲಾನ್ನ ಆಧಾರದಲ್ಲಿ ನೀವು ಹೂಡಿಕೆ ಮಾಡಿದರೆ ಬರೀ 31 ಪೈಸಾ ಹಿಡ್ಕೊಂಡು ಇನ್ನು ಮಿಕ್ಕ ಹಣವನ್ನು ನಿಮಗೆ ವಾಪಸ್ ಕೊಟ್ಬಿಡ್ತಾರೆ, 9 ರೂಪಾಯಿ 69 ಪೈಸೆ. ಅದೇ ನೀವು ರೆಗ್ಯುಲರ್ ಪ್ಲಾನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ 2 ರೂಪಾಯಿ 31 ಪೈಸೆಯನ್ನು ಅವರು ತೆಗೆದುಕೊಳ್ತಾರೆ, ನಿಮಗೆ 97 ರೂಪಾಯಿ 69 ಪೈಸೆ ಸಿಗುತ್ತೆ. ಸೊ ಹೀಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಲಾಭಾಂಶದಲ್ಲಿ ಎಷ್ಟರ ಮಟ್ಟಿಗೆ ನನ್ನ ಕೈಗೆ ಸಿಗುತ್ತೆ, ಜಾಸ್ತಿ ನನ್ನ ಕೈಗೆ ಕೊಡೋದೇ ತಾನೆ ನನಗೆ ಹೆಚ್ಚು ಲಾಭವನ್ನು ತರೋದು. ಸೊ ಆ ಕಾರಣಕ್ಕೆ ಡೈರೆಕ್ಟ್ ಪ್ಲಾನ್ ಅನ್ನು ನೀವು ಚೂಸ್ ಮಾಡಬೇಕು. ಸೊ ಲಾಂಗ್ ರನ್ನಲ್ಲಿ ನಾನು ಹೂಡಿಕೆ ಮಾಡಿದ್ದೆ ಆದರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅದನ್ನೀಗ ಚೆಕ್ ಮಾಡೋಣ. ನೀವು ಡೈರೆಕ್ಟ್ ವರ್ಸಸ್ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತೆಲ್ಲ ಕೊಟ್ಟರು ನಿಮಗೆ ಈ ಥರದ ವೆಬ್ಸೈಟ್ಗಳು ಅನೇಕ ಸಿಗ್ತವೆ. ನಾನೀಗ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇದ್ದೀನಿ. ಟೈಮ್ ಪೀರಿಯಡ್ಡು ಲಾಂಗ್ ರನ್ನಿಗೆ ನಾನು ರಿಟೈರ್ಮೆಂಟಿಗೆ ಪ್ಲಾನ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ 20 ಇಯರ್ಸ್ ಒಂದು ವೇಳೆ ನೀವು ಹೂಡಿಕೆ ಮಾಡ್ತಾ ಇದ್ರೆ, 20 ಇಯರ್ಸ್ ತೀರಾ ಕಡಿಮೆ ಆಗುತ್ತೆ, ಯಾಕೆಂದರೆ 40 ವರ್ಷಕ್ಕೆ ನಾನು ಹೂಡಿಕೆ ಸ್ಟಾರ್ಟ್ ಮಾಡಿದ ಹಾಗಾಗುತ್ತೆ. 25 ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ನನ್ನ 35 ವರ್ಷಕ್ಕೆ ನಾನು ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ಸು 12%. ಸೊ ಮಂತ್ಲಿ ಇನ್ವೆಸ್ಟ್ಮೆಂಟ್ 10,000 ರುಪೀಸ್ ಇಟ್ಕೊಳ್ಳೋಣ. ಓಕೆ, ಸೊ 10,000 ರೂಪಾಯಿ ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡ್ತಾ ಇದ್ದೀನಿ. ಚೂಸ್ ಅ ಫಂಡ್ ಟೈಪ್ ಅಂತಿದೆ. ಯಾವುದಾದ್ರೂ ಒಂದು ಫಂಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಲಾಂಗ್ ರನ್ನಿಗೆ ಸೆಲೆಕ್ಟ್ ಮಾಡ್ತಿರೋದ್ರಿಂದ SBI ಬ್ಲೂ ಚಿಪ್ ಫಂಡನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, 25 ವರ್ಷಕ್ಕೆ ನೀವು ಮಾಡುವ ಪ್ರತಿ ತಿಂಗಳ 10,000 ರೂಪಾಯಿ ಹೂಡಿಕೆ, ಒಂದು ವೇಳೆ ನೀವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ದೇ ಆದರೆ 1,46,56,875 ರೂಪಾಯಿಗೆ ಬೆಳ್ಕೊಳ್ಳುತ್ತೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್. ಇಲ್ಲಿ ನೀವು ಕಮಿಷನ್ ಕೊಡ್ತಿದ್ದೀರಾ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಒಂದು ವೇಳೆ ಇದೇ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ದೇ ಆಗಿದ್ರೆ, ಜಸ್ಟ್ ಒಂದು ಆಪ್ಷನ್ ರೆಗ್ಯುಲರ್ ಡೈರೆಕ್ಟ್ ಅನ್ನೋ ಆಪ್ಷನ್ ನಲ್ಲಿ ನೀವು ವ್ಯತ್ಯಾಸ ಮಾಡಿದ್ರೆ ನಿಮಗೆ 1,70,22,000 ರೂಪಾಯಿ ಸಿಕ್ತಿತ್ತು. ಅದರರ್ಥ 23,65,000 ರೂಪಾಯಿ ಎಕ್ಸ್ಟ್ರಾ ರಿಟರ್ನ್ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಸಿಗುತ್ತೆ. ಓವರ್ ಆಲ್ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಅಂತ ನೀವೇನು ಪ್ಲಾನ್ ಮಾಡಿದ್ರೋ ಅದರ 17% ಎಕ್ಸ್ಟ್ರಾ ನಿಮಗೆ ರಿಟರ್ನ್ಸ್ ಅನ್ನೋದು ಸಿಗುತ್ತೆ. ಅದೇ ನೀವು ರೆಗ್ಯುಲರ್ ಅಂತ ನೀವು ಚೂಸ್ ಮಾಡಿದ್ದೆ ಆದರೆ ಈ 23.5 ಲಕ್ಷ ರೂಪಾಯಿ ಅಥವಾ ಈ 17% ಎಕ್ಸ್ಟ್ರಾ ರಿಟರ್ನ್ಸ್ ಅನ್ನೋದಿದೆಯಲ್ಲ, ಅದನ್ನ ಕಮಿಷನ್ ಕೊಟ್ಟ ಹಾಗೆ 23.5 ಲಕ್ಷ ಕಮಿಷನ್ ಅಂದರೆ ನಿಮಗೆ ಕೊಡಬೇಕು ಅಂತ ಅನಿಸುತ್ತಾ, ಸರಿಯಾದ ನಿರ್ಣಯ ಅಂತ ಅನಿಸುತ್ತಾ? ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಬಹಳ ಬಹಳ ಮುಖ್ಯ ಇದು. ಸೊ ಲಾಂಗ್ ರನ್ 25 ಇಯರ್ಸ್ ಅಂತ ನೋಡಿಕೊಂಡಾಗ ಎಷ್ಟು ದೊಡ್ಡ ವ್ಯತ್ಯಾಸ ಅನ್ನೋದನ್ನ ನೋಡ್ತಿದ್ದೀರಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋಡಿ, ಒಂದು ಕಂಪ್ಯಾರಿಸನ್ ಇದೆ. ಮಂತ್ಲಿ SIP ನಾವು 25,000 ರೂಪಾಯಿದೊಂದು ಕಂಪ್ಯಾರಿಸನ್ ಇದೆ, ಅದನ್ನು ಮಾಡೋಣ.
ಈಗ ಮೊದಲ ಕೇಸ್ ನಾವು ನೋಡಿದ್ದು 1,70,00,000 ಬರೋದು ಡೈರೆಕ್ಟ್ ಪ್ಲಾನ್ ಅಲ್ಲಿ. ಒಂದು ವೇಳೆ 25,000 ರೂಪಾಯಿ ನೀವು ಪ್ರತಿ ತಿಂಗಳು ಹೂಡಿಕೆ ಮಾಡಿದ್ರೆ ಡೈರೆಕ್ಟ್ ಪ್ಲಾನ್ ಅಲ್ಲಿ 30 ವರ್ಷಕ್ಕೆ 12% ರಿಟರ್ನ್ಸ್ ನಂತೆ ಎಕ್ಸ್ಪೆನ್ಸ್ ರೇಷಿಯೋ 1% ಅಂತ ಅಂದ್ಕೊಂಡ್ರೆ ನೀವು 6,46,00,000 ಆಗುತ್ತೆ ಡೈರೆಕ್ಟ್ ಪ್ಲಾನ್ ಅಲ್ಲಿ. ಅದೇ ನೀವು ರೆಗ್ಯುಲರ್ ಪ್ಲಾನ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ 2%. ಇಲ್ಲೇನು ಬಹಳ ವ್ಯತ್ಯಾಸ ಇಲ್ಲ. ಡೈರೆಕ್ಟ್ ಪ್ಲಾನ್ ಅಲ್ಲಿ 1%, ರೆಗ್ಯುಲರ್ ಪ್ಲಾನ್ ಅಲ್ಲಿ 2% ಅಂತ ನಾವು ಲೆಕ್ಕ ಹಾಕೊಂಡಿದ್ದೀವಿ. ಸೊ 5,17,00,000 ನಿಮಗೆ ರೆಗ್ಯುಲರ್ ಪ್ಲಾನ್ ನಲ್ಲಿ ಹೂಡಿಕೆ ಮಾಡಿದ್ದೆ ಆದ್ರೆ ಸಿಗುತ್ತೆ. ಸೊ ಓವರ್ ಆಲ್ 1,29,00,000 ನೀವು ಕಮಿಷನ್ ಲೆಕ್ಕದಲ್ಲಿ ಬಿಟ್ಕೊಡ್ತೀರಿ ಅಥವಾ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಬಿಟ್ಕೊಡ್ತೀರಿ. 20% ನೀವು ನಿಮ್ಮ ಓವರ್ ಆಲ್ ಕಾರ್ಪಸ್ನಲ್ಲಿ ಕಳ್ಕೊಳ್ತೀರಿ. ಇದು ಡೈರೆಕ್ಟ್ ಮತ್ತು ರೆಗ್ಯುಲರ್ ಪ್ಲಾನ್ಗೆ ಇರುವ ಹೂಡಿಕೆಯ ಮೇಲಿನ ಗಳಿಕೆಯಲ್ಲಿನ ವ್ಯತ್ಯಾಸ. ಈಗ ನೀವು ಡಿಸೈಡ್ ಮಾಡಿ, 1% ಹೆಚ್ಚು ಕಡಿಮೆ ಆದರೆ 30 ವರ್ಷದಲ್ಲಿ 1,30,00,000 ಕಳ್ಕೊಳ್ತೀನಿ ಅನ್ನೋದಾದ್ರೆ ಆ ಆಪ್ಷನ್ನ ಚೂಸ್ ಮಾಡಬೇಕಾ, ಅದನ್ನ ಪಕ್ಕಕ್ಕಿಟ್ಟು ಹೆಚ್ಚು ಲಾಭ ಕೊಡೋ ಡೈರೆಕ್ಟ್ ಪ್ಲಾನ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾ? ಆಪ್ಷನ್ ನಿಮ್ಮ ಮುಂದಿದೆ, ನೀವು ಡಿಸೈಡ್ ಮಾಡಿ. ವೆಲ್ಕಮ್ ಬ್ಯಾಕ್. ನಾವು ಈ ಮಾಡ್ಯೂಲ್ನಲ್ಲಿ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು ಒಂದಷ್ಟು ದುಡ್ಡನ್ನು ತೊಡಗಿಸುವ ಪ್ರಕ್ರಿಯೆ, ಇದ್ರ ಬಗ್ಗೆ ನಮಗೆ ಗೊತ್ತು. ಲಂಸಮ್ ಅಂದರೆ ಏನು? ಲಂಸಮ್ ಅಂದರೆ ನಮಗೆ ಗೊತ್ತು, ದೊಡ್ಡ ಮೊತ್ತ ಅಂತ. ಸೊ ಒನ್ ಟೈಮ್ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದನ್ನು ಶಾರ್ಟ್ ಆಗಿ ಲಂಸಮ್ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ನಿಮ್ಗೆ ಯಾವುದೋ ಬೋನಸ್ ಬಂದಿರುತ್ತೆ, 1,00,000ನೋ 1,50,000ನೋ 50,000ನೋ. ನಾನು ತಿಂಗಳ 2-3 ಸಾವಿರ ಹೊಂದಿಸೋದು ಕಷ್ಟ ಆಗ್ತಿದೆ, ಈಗ ನನ್ನ ಹತ್ರ ಬೋನಸ್ ದುಡ್ಡಿದೆ, ಏನು ಮಾಡಲಿ? ಅದನ್ನು ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. 10 ವರ್ಷ 15 ವರ್ಷ ಹಾಗೆ ಬಿಟ್ಬಿಡ್ತೀನಿ, ತೊಂದರೆ ಇಲ್ಲ, ನನಗೆ ಈ ದುಡ್ಡು ಬೇಕಾಗಿಲ್ಲ, ಈಗ ಬ್ಯಾಂಕಲ್ಲಿ ಇಟ್ಟಿರ್ತೀನಿ ಸುಮ್ಮನೆ ಅನ್ನೋದಾದ್ರೆ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಸ್ಟೆಪ್ ಅಪ್ SIP ಅಂದ್ರೆ ಏನು ಅಂತಂದ್ರೆ, ಪ್ರತಿ ವರ್ಷ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಸಂಬಳ ಜಾಸ್ತಿ ಆಗುತ್ತಲ್ಲ, ಆವಾಗ ಹೂಡಿಕೆನೂ ಜಾಸ್ತಿ ಮಾಡೋದು. ಸೊ ನಾನು ಪ್ರತಿ ತಿಂಗಳು SIP ಇಂತಿಷ್ಟು ಒಂದು ಮಾಡ್ತಾ ಇರ್ತೀನಿ, 12 ತಿಂಗಳು ಮಾಡ್ತೀನಿ, 1 ವರ್ಷ ಕಳೀತು, ಎಷ್ಟು ಮಾಡಬೇಕು, ಎಷ್ಟು ಮಾಡಿದ್ರೆ ಹೆಚ್ಚು ಲಾಭ ನನಗೆ ಸಿಗುತ್ತೆ, ಅದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಅನ್ನು ಮಾಡಿ ನೋಡೋಣ. ಮೊದಲಿಗೆ SIP ಮತ್ತೆ ಲಂಸಮ್ ಹೇಗೆ ಕೆಲಸ ಮಾಡುತ್ತೆ ಕ್ವಿಕ್ ಆಗಿ ಒಂದು ಕ್ಯಾಲ್ಕುಲೇಷನ್ ಅನ್ನು ನೋಡಿ ಬಿಡೋಣ. ಮೊದಲನೇದು SIP ಅಂತಂದ್ರೆ ವಾರಕ್ಕೋ ತಿಂಗಳಿಗೋ 3 ತಿಂಗಳಿಗೊಂದ್ಸತಿನೋ ಅಥವಾ ನೀವು ಪ್ರತಿ ವರ್ಷಕ್ಕೊಂದ್ಸತಿ ಮಾಡ್ತೀನಿ ಅಂದ್ರೂ ಅದು ಸಹ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನೇನೆ. ಒಂದು ದಿನಾಂಕ ನಿಗದಿ ಮಾಡ್ಕೊಳ್ತೀರಾ, ಆ ದಿನಾಂಕಕ್ಕೆ ಸರಿಯಾಗಿ ನೀವಿಂತಿಷ್ಟು ಹಣವನ್ನು ಫಿಕ್ಸ್ಡ್ ಹಾಕ್ತೀರಿ ಅನ್ನೋದನ್ನ SIP ಅಂತಾರೆ. ನೀವು ಒಂದು ವೇಳೆ ರೆಕರಿಂಗ್ ಡೆಪಾಸಿಟ್ RD ಅಕೌಂಟ್ನಲ್ಲಿ ಹಣವನ್ನು ಕಟ್ಟಿದ್ರೆ ಅದು ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿನೇ. ನೀವು ಪ್ರತಿ ತಿಂಗಳು EMI ಕಟ್ತಿರಲ್ಲ, ಅದು ಸಹ SIPನೇ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಲ್ಲಿ ನೀವು ಲೋನ್ ಅನ್ನು ತೀರಿಸ್ತಿರ್ತೀರಿ ಅಷ್ಟೇ. ಲಂಸಮ್ ಅಂತ ಅಂದ್ರೆ ನಿಮ್ಮ ಹತ್ರ ದುಡ್ಡಿದ್ದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಿ. ಎರಡನೇ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ನಿಮ್ಮ ಹತ್ರ ಬರೀ 100 ರೂಪಾಯಿ ಇದೆ ಅಂತಂದ್ರೂ ನೀವು SIP ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಬಿಡಬಹುದು. ಅದೇ ಲಂಸಮ್ ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮಗೆ ಕೆಲ ಮ್ಯೂಚುವಲ್ ಫಂಡ್ಗಳು, ನಿಮಗೆ ಬಹುತೇಕ ಮ್ಯೂಚುವಲ್ ಫಂಡ್ಗಳು ಅಟ್ಲೀಸ್ಟ್ 1,000 ರೂಪಾಯಿ ಹೂಡಿಕೆ ನೀವು ಮಾಡಲೇಬೇಕು, ಇಲ್ಲದೆ ಹೋದ್ರೆ ಲಂಸಮ್ ಅಮೌಂಟ್ ಅಂತ ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ಅಂದರೆ ಕಡಿಮೆ ಅಮೌಂಟ್ನಿಂದಲೂ ಸ್ಟಾರ್ಟ್ ಮಾಡಬಹುದು ಅನ್ನೋದು SIP ವಿಧಾನದ ಹೂಡಿಕೆಯ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾರು ಬೇಕಾದರೂ ಹೂಡಿಕೆ ಮಾಡ್ಬೋದು, 100 ರೂಪಾಯಿ ಮಹಾ ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. SIP ಅಂತ ಬಂದಾಗ ಇನ್ನೊಂದು ಬಹಳ ಸ್ಟಾರ್ಕಿಂಗ್ ಡಿಫರೆನ್ಸ್ ಅಥವಾ ಅಡ್ವಾಂಟೇಜ್ ಅಂತಂದರೆ ಕಾಸ್ಟ್ ಆವರೇಜಿಂಗ್ ಅಂತ, ರುಪಿ ಕಾಸ್ಟ್ ಆವರೇಜಿಂಗ್ ಅಂತಲೂ ಇದನ್ನು ಕರೀತಾರೆ. ಏನಪ್ಪ ಇದು, ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ಈಗ ನನ್ನ ಹತ್ರ 100 ರೂಪಾಯಿ ಇದೆ, ನಾನು ಪ್ರತಿ ತಿಂಗಳು 100 ರೂಪಾಯಿ ಹಾಕ್ಕೊಂಡು ಹೋಗ್ತೀನಿ. ಈಗ ಜನವರಿ ಫೆಬ್ರವರಿ ಅಂದ್ಕೊಳ್ಳಿ, ಆ 2 ತಿಂಗಳಲ್ಲಿ ಮಾರ್ಕೆಟು ಬಹಳ ಅಪ್ಪಿತ್ತು. ನಾನು 100 ರೂಪಾಯಿ ಹೂಡಿಕೆ ಮಾಡಿದ್ದಕ್ಕೆ ನಂಗೆ ಬರೀ 5 ಯೂನಿಟ್ ಸಿಕ್ತು, 1 ಯೂನಿಟ್ 20 ರೂಪಾಯಿ ಅಂದ್ಕೊಳ್ಳಿ. ಒಂದು ವೇಳೆ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳುಗಳಲ್ಲಿ ಮಾರ್ಕೆಟ್ ಬಿದ್ದಿದ್ದೇ ಆದರೆ, 20 ರೂಪಾಯಿ ಇದ್ದಿದ್ದು 10 ರೂಪಾಯಿಗೆ ಬಂದಿದ್ದೇ ಆದರೆ, ಹಾಗೆಲ್ಲ ಬರೋದಿಲ್ಲ ರಿಯಲ್ ಕೇಸು, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. 20 ರೂಪಾಯಿ ಪ್ರತಿ ಯೂನಿಟ್ ಇದ್ದಿದ್ದು 10 ರೂಪಾಯಿಗೆ ಬಿದ್ದರೆ ನಿಮ್ಮ 100 ರೂಪಾಯಿ ಹೂಡಿಕೆಗೆ 10 ಯೂನಿಟ್ ಬರುತ್ತೆ. ಸೊ ಹೀಗೆ ಮಾರ್ಕೆಟ್ ಬಿದ್ದಾಗ ಹೆಚ್ಚಿನ ಯೂನಿಟ್ಗಳು, ಮಾರ್ಕೆಟ್ ಎದ್ದಾಗ ಕಡಿಮೆ ಯೂನಿಟ್ಗಳು, ಈ ಥರದ ಒಂದು ಆವರೇಜಿಂಗ್ ಬೆನಿಫಿಟ್ಟು ನಿಮಗೆ SIP ಪ್ರತಿ ತಿಂಗಳು ಹೂಡಿಕೆ ಮಾಡೋದ್ರಿಂದ ಆ ಥರದ ಲಾಭ ನಿಮಗೆ ಸಿಗುತ್ತೆ. ಅದೇ ಲಂಸಮ್ ಅಂತ ನೀವು ನೋಡಿಕೊಂಡ್ರೆ, ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರಿ, ರೈಟ್ ಟೈಮಲ್ಲಿ ಎಂಟರ್ ಆದ್ರಿ, ನಿಮ್ಮ ಹೂಡಿಕೆಗೆ ಹೆಚ್ಚು ಯೂನಿಟ್ಗಳು ಸಿಕ್ತು. ಒಂದು ವೇಳೆ ನಿಮ್ಗೆ ಆ ರೀತಿ ಕಂಡು ಹಿಡಿಯೋದು ಗೊತ್ತಾಗಲಿಲ್ಲ, ನಿಮ್ಮ ಸ್ಟಡಿ ಕೈ ಕೊಡ್ತು, ನೀವು ಮಾರ್ಕೆಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ದಾಗ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಿಮಗೆ ಒನ್ ಟೈಮ್ ಹೂಡಿಕೆನಲ್ಲೇನೆ ಕಾಸ್ಟ್ಲಿ ರೇಟಲ್ಲಿ ಯೂನಿಟ್ಗಳು ಅಲಾಟ್ ಆಗ್ತವೆ. ಅದರರ್ಥ ಕಾಸ್ಟ್ ಆವರೇಜಿಂಗ್ನ ಬೆನಿಫಿಟ್ಟು ನಿಮಗೆ ಈ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಸಿಗೋದಿಲ್ಲ.
SIP ಹೂಡಿಕೆ ಮಾಡೋದ್ರಿಂದ ಆಗುವ ಇನ್ನೊಂದು ಲಾಭ ಏನಂದ್ರೆ ಬೇರೆ ಬೇರೆ ಸೈಕಲ್ಗಳಲ್ಲಿ ಮಾರ್ಕೆಟ್ನ ಬೇರೆ ಬೇರೆ ಫೇಸ್ಗಳಲ್ಲಿ ನಿಮಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಯುಮುಲೇಷನ್ ಫೇಸ್ ಅಂತ ಇರುತ್ತೆ. ಅಂದರೆ ರೈಟ್ ಟೈಮ್ ಎಂಟ್ರಿ ಆಗೋದಕ್ಕೆ ಸಿಕ್ಕರೆ ದೊಡ್ಡ ದೊಡ್ಡ ಕಂಪನಿಗಳು ಹೆಚ್ಚಿನ ಶೇರ್ಗಳನ್ನು ಕೊಂಡುಕೊಳ್ಳುವಂತಹ ಒಂದು ಸಮಯ. ಅಥವಾ ನಿಮಗೆ ಆ ಸ್ಟಾಕ್ ಪ್ರೈಸ್ ತುಂಬ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಫಾಲ್ ಆಗೋದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಫಾಲ್ ಆದಾಗ ಈಗ ನಿಮಗೆ ರೆಸಿಸ್ಟೆನ್ಸ್ ಪಾಯಿಂಟ್ಸ್ ಅಂತೆ, ನೆಕ್ಸ್ಟ್ ಯಾವಾಗ ರೆಸಿಸ್ಟೆಂಟ್ ಪಾಯಿಂಟ್ ಇದೆ, ಎಷ್ಟು ಪಾಯಿಂಟ್ ಬಿದ್ಮೇಲೆ ರೆಸಿಸ್ಟೆನ್ಸ್ ಇದೆ, ಸ್ಟಾಪ್ ಲಾಸ್ ಯಾವಾಗ ಹಾಕಬೇಕು, ಈ ಥರದ ಕೆಲ ಟೆಕ್ನಿಕಲ್ ವಿಷಯಗಳನ್ನು ನೀವು ಕೇಳೇ ಇರ್ತೀರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋ ಸಂದರ್ಭದಲ್ಲಿ. ಅದೇ ಥರದ ಫೇಸ್ಗಳಿರ್ತವೆ ಯಾವುದೇ ಒಂದು ಸ್ಟಾಕ್ ಅಂತ ಬಂದಾಗ. ಸೊ ನೀವು SIP ಮಾಡಿದಾಗ ಆ ಯಾವ ಫೇಸ್ ನಡೀತಾ ಇರುತ್ತೆ, ಅಕ್ಯುಮುಲೇಷನ್ ಫೇಸಾ, ಮಾರ್ಕಪ್ ಫೇಸು, ಡಿಸ್ಟ್ರಿಬ್ಯೂಷನ್ ಫೇಸು, ಡೌನ್ ಟರ್ನ್ ಫೇಸು, ಈ ಥರದ್ದೆಲ್ಲ ಇರುತ್ತವೆ. ಸೊ ಅಂಥ ಫೇಸ್ಗಳಲ್ಲಿ ನೀವು ಹೂಡಿಕೆ ಮಾಡಿದ್ದೇ ಆದರೆ, ಆ ಟೈಮ್ನಲ್ಲಿ ನೀವು ನಿಮ್ಮ ಹೂಡಿಕೆಯನ್ನು ಮಾಡಿದ್ದೇ ಆದರೆ ನಿಮಗೆ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇರ್ತವೆ. ಅದೇ ನಾನಾಗಲೇ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ಹೇಳಿದ್ನಲ್ಲ, ಅದೇ ಥರದ ಇನ್ನೊಂದು ಟೆಕ್ನಿಕಲ್ ಸನ್ನಿವೇಶ ಇದು. ಆ ಥರದ್ದು ನಿಮಗೆ SIP ಹೂಡಿಕೆ ಮಾಡಿದಾಗ ಸಿಗುತ್ತೆ. ಲಂಸಮ್ ಹೂಡಿಕೆ ಮಾಡಿದಾಗ ಆ ಥರದ ಮಾರ್ಕೆಟ್ ಮೂವ್ಮೆಂಟ್ಗಳ ಲಾಭ ಸಿಕ್ಕರೆ ದೊಡ್ಡ ಮಟ್ಟದ ಲಾಭ ಸಿಗಬಹುದು, ಇಲ್ಲದೆ ಹೋದರೆ ದೊಡ್ಡ ಮಟ್ಟದ ನಷ್ಟವೂ ಎದುರಾಗಬಹುದು. ನೀವು ಯಾವಾಗ ಎಂಟರ್ ಆಗ್ತಿದ್ದೀರಿ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ. ಈಗ ಸ್ಟೆಪ್ ಅಪ್ SIP ಬಗ್ಗೆ ತಿಳ್ಕೊಳ್ಳೋಣ. ಸ್ಟೆಪ್ ಅಪ್ SIP ಅಂದರೆ ನಾನು ಆಗಲೇ ಹೇಳಿದೆ, ನಿಮ್ಮ ಹೂಡಿಕೆಯನ್ನು ನಿಮ್ಮ ಆದಾಯ ಹೆಚ್ಚಾದ ಸಂದರ್ಭದಲ್ಲಿ ಹೂಡಿಕೆಯನ್ನು ಹೆಚ್ಚು ಮಾಡ್ತಾ ಹೋಗೋದು ಅಂತ. ಆದಾಯ ಹೆಚ್ಚಾಗಲಿ ಬಿಡಲಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಬಟ್ ಹೂಡಿಕೆಯನ್ನು ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ಸ್ಟೆಪ್ ಅಪ್ SIP ಅನ್ನೋದು ಬಹಳ ಸಹಾಯಕ. ಫಾರ್ ಎಕ್ಸಾಂಪಲ್, ನೀವು 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಹೂಡಿಕೆ ಮಾಡ್ತೀರಿ ಅಂದ್ಕೊಳ್ಳಿ. ಎಷ್ಟು ತಿಂಗಳು? ಲಾಂಗ್ ರನ್ನಿಗೆ ಲೆಕ್ಕ ಹಾಕೋಣ. 20 ವರ್ಷ ಅಂದರೆ 240 ತಿಂಗಳು, 25 ವರ್ಷ ಅಂತಂದರೆ 300 ತಿಂಗಳು. ಸೊ 300 ತಿಂಗಳಿಗೆ ನಾವು ಲೆಕ್ಕ ಹಾಕೋಣ. ರಿಟರ್ನ್ಸು 12%, ನಾವು ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಅದೇ ಪರ್ಸೆಂಟೇಜ್ಗೆ. ಹೌ ಮಚ್ ಆ್ಯನ್ಯುವಲಿ ಇನ್ಕ್ರೀಸ್ ಮಂತ್ಲಿ SIP? ನಾನು ಈ ವರ್ಷ 12 ತಿಂಗಳು 1,000 ರೂಪಾಯಿ ಹಾಕಿದ್ದೀನಿ. ಮುಂದಿನ ವರ್ಷ ಎಷ್ಟು ನಾನು ಜಾಸ್ತಿ ಮಾಡಬಹುದು? 10%, ಅಂದರೆ 1,100 ರೂಪಾಯಿ ಹಾಕ್ತೀನಿ. ಇಲ್ಲ, ನಾನು ಈ ವರ್ಷ ಪೂರ್ತಿ 10,000 ಹಾಕಿದ್ದೀನಿ, ನೆಕ್ಸ್ಟ್ ಇಯರ್ ನಾನು 11,000 ಹಾಕ್ತೀನಿ, ನಾಟ್ ಅ ಪ್ರಾಬ್ಲಮ್, 10% ಇನ್ಕ್ರೀಸ್. ಸೊ ಆ 10% ಇನ್ಕ್ರೀಸನ್ನು ಕೊಡೋಣ. ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡ್ನಲ್ಲಿ ತೋರಿಸ್ತಾ ಇದೆ ಟೋಟಲ್ SIP ಅಮೌಂಟ್ ಇನ್ವೆಸ್ಟೆಡ್ ವಿತೌಟ್ ಆನ್ಯುವಲ್ ಇನ್ಕ್ರೀಸ್. 15 ಲಕ್ಷ ನಮ್ಮ ಹೂಡಿಕೆ, 5,000 ರೂಪಾಯಿನಂತೆ 25 ವರ್ಷಕ್ಕೆ. ಟೋಟಲ್ ಗ್ರೋತ್ 78,94,000. ಓವರಾಲ್ 93,94,000 ಆಯಿತು. ಹತ್ತತ್ರ 1 ಕೋಟಿಗೆ ಬಂದಿದ್ದೀವಿ. ಟೋಟಲ್ SIP ಅಮೌಂಟ್ ಇನ್ವೆಸ್ಟೆಡ್ ವಿತ್ ಆನ್ಯುವಲ್ ಇನ್ಕ್ರೀಸ್ ಅಂದರೆ ನಾವಿವಾಗ ಮುಂಚೆ ಲೆಕ್ಕ ಹಾಕಿದ್ದು 15 ಲಕ್ಷ ಅಂತಿದೆಯಲ್ಲ, 10% ಇನ್ಕ್ರೀಸ್ ಮಾಡದ ಹಾಗೆ ಮಾಮೂಲಿ SIP ಲೆಕ್ಕದಲ್ಲಿ ನೀವು ಹೂಡಿಕೆ ಮಾಡ್ಕೊಂಡು ಹೋದರೆ ಪ್ರತಿ ತಿಂಗಳು 5,000 ರೂಪಾಯಿ ಮಾತ್ರ ಹಾಕಿದ್ರೆ 300 ತಿಂಗಳಿಗೆ 15 ಲಕ್ಷ ಆಗುತ್ತೆ. ಅದೇ ನೀವು ಪ್ರತಿ ವರ್ಷಕ್ಕೆ 10% ಜಾಸ್ತಿ ಮಾಡ್ತೀನಿ, ಈ ವರ್ಷ 5,000, ನೆಕ್ಸ್ಟ್ ಇಯರಿಂದ 5,500, ಈ ವರ್ಷ 6,000, ನೆಕ್ಸ್ಟ್ ಇಯರಿಂದ 6,600 ರೂಪಾಯಿ, ಈ ಲೆಕ್ಕಕ್ಕೆ ನೀವು ಹೈಕ್ ಮಾಡ್ಕೊಂಡು ಹೋದರೆ ನೀವು ಹೂಡಿಕೆ ಮಾಡೋದು 59 ಲಕ್ಷ ರೂಪಾಯಿ. ಟೋಟಲ್ ಗ್ರೋತ್ 1,52,00,000 ಟೋಟಲ್ ಗ್ರೋತು ನಿಮ್ಮ ಈ ಹೂಡಿಕೆಯನ್ನು ಹೊರತುಪಡಿಸಿ. ಮೊದಲನೇ ಕೇಸ್ನಲ್ಲಿ 93 ಲಕ್ಷ ಇದೆಯಲ್ಲ, ಅದು ಎರಡನ್ನೂ ಸೇರಿಸಿ 15 ಲಕ್ಷ ಇನ್ವೆಸ್ಟ್ಮೆಂಟು, 78 ಲಕ್ಷ ಗಳಿಕೆ. ಸೆಕೆಂಡ್ ಕೇಸ್ನಲ್ಲಿ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ವಿತ್ ಆನ್ಯುವಲ್ ಇನ್ಕ್ರೀಸ್ 59 ಲಕ್ಷ, ಟೋಟಲ್ ಗ್ರೋತ್ 1,52 ಲಕ್ಷ. ಓವರಾಲ್ 2,11,66,000 ರೂಪಾಯಿಗಳು ನಿಮ್ಮ ಕೈಗೆ ಸಿಗುತ್ತೆ. ಅದರರ್ಥ ಸ್ಟೆಪ್ ಅಪ್ SIP ಹಾದಿಯಲ್ಲಿ ನಿಮ್ಮ ಹೂಡಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರಿ, ಅದೇ ರೀತಿ ನಿಮ್ಮ ಗಳಿಕೆ ಸಹ ಹೆಚ್ಚಾಗುತ್ತೆ. ನಾನು ಕೋಟಿ ಕನಸನ್ನು ಬೇಗ ರೀಚ್ ಆಗಬೇಕು ಅಂತಿದ್ದೀನಿ, ತಿಂಗಳ ನಾನು ಕಷ್ಟಪಟ್ಟು ನಾನು ಎಕ್ಸ್ಟ್ರಾ ಅಮೌಂಟನ್ನು ಹಾಕ್ಕೊಂಡು ಹೋಗ್ತೀನಿ ಅನ್ನೋದಾದರೆ ದಯಮಾಡಿ ಸ್ಟೆಪ್ ಅಪ್ SIP ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಗೋಲನ್ನು ಬಹಳ ಕ್ವಿಕ್ ಆಗಿ ನೀವು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೊವೈಡೆಡ್ ಪ್ರತಿ ವರ್ಷ 10%, 15%, ಇಲ್ಲಪ್ಪ ನಾನು ಬರೀ 5% ಹಾಕ್ತೀನಿ ಅಂದರೂ ಪರವಾಗಿಲ್ಲ, ಅದಕ್ಕೆ ನೀವು ಎಷ್ಟು ಎಕ್ಸ್ಟ್ರಾ ಆಗ್ತಿರೋ ಅದಕ್ಕೆ ತಕ್ಕ ಹಾಗೆ ಕ್ವಿಕ್ ಆಗಿ ನಿಮ್ಮ ಗೋಲನ್ನು ನೀವು ರೀಚ್ ಆಗ್ತೀರಿ. ವೆಲ್ಕಮ್ ಬ್ಯಾಕ್. ನಾವು ಈ ಮಾಡ್ಯೂಲ್ನಲ್ಲಿ SIP ಹೂಡಿಕೆ, ಲಂಸಮ್ ಹೂಡಿಕೆ, ಎಷ್ಟು ರಿಟರ್ನ್ಸ್ ಕೊಡೋದಕ್ಕೆ ಸಾಧ್ಯ, ಹೇಗೆ ಅದನ್ನು ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು, ನಾನು ನನ್ನ ಕನಸಿಗೆ 10 ಲಕ್ಷ ರೂಪಾಯಿ ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ರೀಚ್ ಆಗೋದಕ್ಕೆ SIP ಹಾದಿ ಓಕೆನಾ ಅಥವಾ ಲಂಸಮ್ ಹಾದಿಯನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕಾ, ನನ್ನ ಹತ್ರ ಇರೋ ಒನ್ ಟೈಮ್ ಬಲ್ಕ್ ಅಮೌಂಟನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ್ದೇ ಆದರೆ ಎಷ್ಟರ ಮಟ್ಟಿಗೆ ಗಳಿಸಿಕೊಡೋದಕ್ಕೆ ಶಕ್ತಿ ಇದೆ ಇದಕ್ಕೆ, ಇದ್ರ ಬಗ್ಗೆ ಒಂದು ಕ್ವಿಕ್ ಕ್ಯಾಲ್ಕುಲೇಷನನ್ನು ಬಹಳ ಕ್ರಿಸ್ಪ್ ಆಗಿ ನೋಡೋ ಪ್ರಯತ್ನವನ್ನು ಈ ಮಾಡ್ಯೂಲ್ನಲ್ಲಿ ನಾವು ಮಾಡೋಣ. ಸೊ ನಿಮ್ಮ ಬ್ರೌಸರ್ಗೆ ಹೋಗಿ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದರೆ ನಿಮಗೆ ಹಲವು ಆಯ್ಕೆಗಳು ಸಿಗ್ತವೆ, ಅದನ್ನು ನೀವು ಬಳಸ್ಕೊಳ್ಳಿ. ಈಗ ನಾನು ಒಂದು
ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀನಿ. SIP ಕ್ಯಾಲ್ಕುಲೇಟರ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ 2 ಥರದ ಆಯ್ಕೆ ಬರ್ತವೆ. ಐ ನೋ ಇನ್ವೆಸ್ಟ್ಮೆಂಟ್ ಅಮೌಂಟ್, ಅದರ ಅರ್ಥ ನನ್ನ ಶಕ್ತಿ ಇಷ್ಟೇ ಸ್ವಾಮಿ, ನನಗೆ ಸಂಬಳ ಬರೋದು 30,000, 20,000 ಖರ್ಚು ಮಾಡ್ತೀನಿ, ಒಂದು 3,000 ರೂಪಾಯಿ ನಾನು ಹಾಕ್ಬಹುದು, ಇಲ್ಲ 5,000 ರೂಪಾಯಿ ನಾನು ಹಾಕಬಹುದು, ಎಷ್ಟರ ಮಟ್ಟಿಗೆ ನನಗೆ ಗಳಿಸೋದಕ್ಕೆ ಸಾಧ್ಯ? ಇದು ನಿಮ್ಮ ಪ್ರಶ್ನೆ ಆದರೆ ನಿಮಗೆ ಗೊತ್ತಿದೆ ನನ್ನ ಕೈಲಿ ಎಷ್ಟು ಹಾಕೋದಕ್ಕೆ ಸಾಧ್ಯ ಅಂತ. ಸೊ 3,000 ರೂಪೀಸ್ ನಾನು ಹಾಕ್ತೀನಿ ಅನ್ನೋದಾದರೆ 12% ರಿಟರ್ನ್ಸ್ನಂತೆ ನೋಡಿ. 5 ವರ್ಷಕ್ಕೆ ನೀವು ಹೂಡಿಕೆ ಮಾಡೋದು 1,80,000, ನಿಮ್ಮ ಅಮೌಂಟು 2,47,000ಕ್ಕೆ ಬೆಳ್ಕೊಳ್ಳುತ್ತೆ. ಅದೇ ನೀವು ನನ್ನ ಹತ್ರ ಇಷ್ಟೇ ಹಾಕಕ್ಕೆ ಸಾಧ್ಯ, ಬಟ್ ಹೆಚ್ಚು ವರ್ಷಗಳ ಕಾಲ ನಾನು ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ 10 ವರ್ಷಕ್ಕೆ ಲೆಕ್ಕ ಹಾಕಿ ನೋಡೋಣ. ನೋಡಿ, 10 ಲಕ್ಷಕ್ಕೆ ನೀವು ಹೂಡಿಕೆ ಮಾಡುವ ಹಣ 3,60,000, 3,37,000 ರಿಟರ್ನ್ಸು ಸೇರಿಕೊಂಡು 6,97,000 ರೂಪಾಯಿಗೆ ಬೆಳ್ಕೊಳ್ಳುತ್ತೆ 12% ರಿಟರ್ನ್ಸ್ನಂತೆ. ಆಯ್ತು ರೀ, 3,000ನೇ, ನಾನು ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ ಅನ್ನೋದಾದರೆ 20 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ನೋಡಿ, 20 ವರ್ಷಕ್ಕೆ ನೀವು ಕೈಯಿಂದ ಹಾಕೋದು 7.2 ಲಕ್ಷ, 7,20,000. ಆದರೆ ನಿಮ್ಮ ಕೈಗೆ ಸಿಗೋದು 29,97,000. ಅದರ ಅರ್ಥ 22,77,000 ರೂಪಾಯಿ ರಿಟರ್ನ್ಸೇ ಬರುತ್ತೆ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ 3,000ನೋ 2,000ನೋ ನಾನು ಹೆಚ್ಚು ವರ್ಷಗಳ ಕಾಲ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಹೀಗೆ ಲಾಂಗ್ ರನ್ನಲ್ಲಿ ನಿಮ್ಮ ರಿಟರ್ನ್ಸ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಕಾದಿದ್ದೆ ಆದರೆ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಬಹುದೊಡ್ಡ ಕಾರ್ಪಸ್ ಬಿಲ್ಡಿಂಗ್ ಟೆಕ್ನಿಕ್ ಅನ್ನೋದನ್ನ ನೀವೇ ಮನಗಾಣ್ತೀರಿ. ಈಗ ಇನ್ನೊಂದು ಆಪ್ಷನ್ ಇದೆ. ನನ್ನ ಶಕ್ತಿ ಇದ್ದಿದ್ದು 3,000 ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಫೈನ್, ಒಂದು ವೇಳೆ ಅದು 5,000 ರೂಪಾಯಿ ಅಮೌಂಟನ್ನು ನೀವು ಪ್ರತಿ ತಿಂಗಳು 10 ವರ್ಷದವರೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆದರೆ ನಿಮ್ಮ 6 ಲಕ್ಷ ರೂಪಾಯಿ ಹೂಡಿಕೆ 11.62 ಲಕ್ಷಕ್ಕೆ ಬೆಳ್ಕೊಳ್ಳುತ್ತೆ. ಅದೇ 15 ವರ್ಷದವರೆಗೆ ನೀವು ಹೂಡಿಕೆ ಮಾಡಿದರೆ ನೀವು ಹಾಕುವ 9 ಲಕ್ಷ 25,23,000ಕ್ಕೆ ಬೆಳ್ಕೊಳ್ಳುತ್ತೆ. ಇಲ್ಲ, ನಾನು 20 ವರ್ಷದವರೆಗೆ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ನಿಮ್ಮ 12 ಲಕ್ಷ ರೂಪಾಯಿ 49,96,000ಕ್ಕೆ ಬೆಳ್ಕೊಳ್ಳುತ್ತೆ 12% ರಿಟರ್ನ್ಸ್ನಂತೆ. ಈಗ ಇನ್ನೊಂದು ಆಪ್ಷನನ್ನು ಪರಿಗಣಿಸೋಣ. ನಾವಿಷ್ಟೊತ್ತು ಕ್ಯಾಲ್ಕುಲೇಟ್ ಮಾಡಿದ್ದು ನನ್ನ ಶಕ್ತಿ ಇಷ್ಟೇ ಸ್ವಾಮಿ, ಅದಕ್ಕಿಂತ ಜಾಸ್ತಿ ದುಡ್ಡಿಲ್ಲ ಅಂತ. ಈಗ ನನಗೆ ಗೋಲ್ ಇದೆ, ನನಗೆ 50 ಲಕ್ಷ ಬೇಕು, ಎಷ್ಟು ಹಾಕ್ಬೇಕು ಹೇಳಿ? ಸೊ ಆ 50 ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. 50 ಲಕ್ಷ ಬೇಕು, ಎಷ್ಟು ವರ್ಷದಲ್ಲಿ? ನನ್ನ ಹತ್ರ ಟೈಮ್ ಇದೆ, ನನಗೆ 25 ವರ್ಷಕ್ಕೆ 50 ಲಕ್ಷ ಬೇಕು. 12% ರಿಟರ್ನ್ಸ್ನಂತೆ ನೋಡಿ, ನೀವು 2,635 ರೂಪಾಯಿ ಹಾಕಿದರೆ 50 ಲಕ್ಷ ರೂಪಾಯಿ ಆಗುತ್ತೆ. ಇಲ್ಲ, ನಂಗೆ ಬರೀ 15 ವರ್ಷಕ್ಕೆ ಬೇಕು, ಲೆಕ್ಕ ಹಾಕೋಣ. 15 ವರ್ಷಕ್ಕೆ ನಿಮಗೆ 50 ಲಕ್ಷ ರೂಪಾಯಿ ಬೇಕು ಅಂತಂದರೆ ಅಟ್ ಡೀಸೆಂಟ್ ರಿಟರ್ನ್ಸ್ 12% ಅಂತ ನೋಡಿಕೊಂಡ್ರೆ 9,909 ರೂಪಾಯಿಯನ್ನು ನೀವು ಹಾಕಿದ್ದೆ ಆದರೆ 50 ಲಕ್ಷ ರೂಪಾಯಿ ರೀಚ್ ಆಗೋದಕ್ಕೆ ಸಾಧ್ಯ. ಇಲ್ಲ, ಇದನ್ನು ನಾನೀಗ 25 ಲಕ್ಷ ಕ್ಯಾಲ್ಕುಲೇಟ್ ಮಾಡ್ತೀನಿ. ನನಗೆ 25 ಲಕ್ಷ ಬೇಕು, 10 ವರ್ಷದಲ್ಲಿ ಬೇಕು. ಸೊ 10 ವರ್ಷದಲ್ಲಿ 25 ಲಕ್ಷ ಬೇಕು ಅಂದರೆ 10,760 ರೂಪಾಯಿ ನೀವು ಹೂಡಿಕೆ ಮಾಡಿದರೆ 12 ಲಕ್ಷ ರೂಪಾಯಿ ರಿಟರ್ನ್ಸ್ನೊಂದಿಗೆ 25 ಲಕ್ಷ ಬೆಳೆದುಕೊಳ್ಳುತ್ತೆ. ಎಸ್ಟಿಮೇಟೆಡ್ ರಿಟರ್ನ್ಸ್ ಇದೆಲ್ಲ. 200% ಇಷ್ಟೇ ಬಂದ್ಬಿಡುತ್ತೆ ಅಂತ ಯಾರೂ ನಿಮಗೆ ಬರೆದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅವಕಾಶ ಇದೆ. ಈ 12% ರಿಟರ್ನ್ಸ್ ಅನ್ನೋದು ತೀರಾ ಇಂಪಾಸಿಬಲ್ ಎಲ್ಲ ಅಲ್ಲ. ಜನರಲ್ ರೇಟ್ ಆಫ್ ರಿಟರ್ನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ಈ ಲಂಸಮ್ ಹೂಡಿಕೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅದನ್ನು ನೋಡಿಬಿಡೋಣ. ಸೇಮ್ SIP ವರ್ಸಸ್ ಲಂಸಮ್ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟರೆ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾವೀಗ ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿದ್ದೀವಿ. 5,000 ರೂಪಾಯಿ 5 ವರ್ಷಕ್ಕೆ ಹಾಕ್ತೀನಿ, 12%, 3 ಲಕ್ಷ ಹೂಡಿಕೆ, ಟೋಟಲ್ 4,12,000. ಇಲ್ಲಿ ಲಂಸಮ್ ಅನ್ನೋ ಆಪ್ಷನ್ ಇದೆ ನೋಡಿ ಟಾಪಲ್ಲಿ, ಮಂತ್ಲಿ SIP ಆ್ಯಂಡ್ ಲಂಸಮ್. ಯಾಕೆಂದರೆ ಮಂತ್ಲಿ SIP ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಲಂಸಮ್ ಅನ್ನೋದನ್ನು ಕ್ಲಿಕ್ ಮಾಡಿ. ಈಗ ನನ್ನ ಹತ್ರ 2 ಲಕ್ಷ ರೂಪಾಯಿ ದುಡ್ಡಿದೆ, ಯಾರೋ ನಂಗೆ ಕೊಡಬೇಕಾಗಿತ್ತು, ಬಂದಿದೆ ದುಡ್ಡು. ಸೊ ಈ 2 ಲಕ್ಷ ರೂಪಾಯಿನ ನಾನು 5 ವರ್ಷಕ್ಕೆ ಹೂಡಿಕೆ ಮಾಡಿ ಹಾಗೆ ಬಿಟ್ಟರೆ 12% ರಿಟರ್ನ್ಸ್ನಂತೆ ನಿಮ್ಮ 2 ಲಕ್ಷ 3.5 ಲಕ್ಷಕ್ಕೆ ಬೆಳ್ಕೊಳ್ಳುತ್ತೆ. ಸರಿನಾ? ಅದೇ 2 ಲಕ್ಷನ ನಾನು 15 ವರ್ಷ ಮುಟ್ಟೋದೇ ಇಲ್ಲ, ಮರ್ತೇ ಬಿಡ್ತೀನಿ, ನನಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ನೋಡಿ. ಆಗ ನಿಮ್ಮ 2 ಲಕ್ಷ 10,95,000ಕ್ಕೆ ಬೆಳೆದುಕೊಳ್ಳುತ್ತೆ 12% ರಿಟರ್ನ್ಸ್ನಂತೆ. ಇಲ್ಲಪ್ಪ, ನಾನು ರಿಟೈರ್ಮೆಂಟ್ ಲೆಕ್ಕಕ್ಕೆ ಅಂತ 25 ವರ್ಷದವರೆಗೂ ಬಿಟ್ಬಿಡ್ತೀನಿ, ನನ್ನ 35ನೇ ವಯಸ್ಸಿನಲ್ಲಿ ಯಾವುದೋ ಒಂದು ಅಮೌಂಟ್ ಸಿಕ್ಕಿತ್ತು, ಹೂಡಿಕೆ ಮಾಡಿದೆ, ಮರ್ತೇ ಬಿಟ್ಟಿದ್ದೆ ನಾನು ಅಂದ್ಕೊಂಡ್ರು ನೋಡಿ, ನಿಮ್ಮ 2 ಲಕ್ಷ 34 ಲಕ್ಷಕ್ಕೆ ಬೆಳ್ಕೊಳ್ಳುತ್ತೆ.
ನೀವು ಹಾಕಿರೋ ಹೂಡಿಕೆ ಎಷ್ಟು 2 ಲಕ್ಷ ಮಾತ್ರ, 12% ರಿಟರ್ನ್ಸ್ನಂತೆ. ಸೊ ಹೀಗೆ ಲಂಸಮ್ ಅನ್ನೋದು ನಿಮ್ಮ ಹೂಡಿಕೆ ದೊಡ್ಡ ಮಟ್ಟದಲ್ಲಿರೋದ್ರಿಂದ ನೀವು ತಾಳ್ಮೆಯಿಂದ ಹೆಚ್ಚಿನ ವರ್ಷಗಳವರೆಗೆ ಕಾದಿದ್ದೇ ಆದರೆ ಬಹುದೊಡ್ಡ ರಿಟರ್ನ್ಸ್ ಅನ್ನೋದು ಸಿಗುತ್ತೆ. ಒಂದು ವೇಳೆ ನಿಮ್ಗೊಂದು ಯಾವುದೋ ಪ್ರಾಪರ್ಟಿ ಸೆಲ್ ಮಾಡಿದ ಅಮೌಂಟ್ ಬಂತಪ್ಪ, ಒಂದು 20 lakhs ಬಂತು ಅಂದ್ಕೊಳ್ಳಿ. ಓಕೆ, ಒಂದು ವೇಳೆ ನಿಮ್ಮ ಹತ್ರ 20 ಲಕ್ಷ ದುಡ್ಡಿದೆ, ಆ 20 ಲಕ್ಷನ 25 ವರ್ಷಕ್ಕೆ ನಿಮ್ಮ ರಿಟೈರ್ಮೆಂಟ್ಗೆ ಅಂತ ಹಾಕಿ ಸುಮ್ಮನಾಗ್ಬಿಟ್ರಿ. 12% ರಿಟರ್ನ್ಸ್ನಂತೆ ನಿಮ್ಮ ಲಂಸಮ್ ಹೂಡಿಕೆ 3,20,00,000 ಗಳಿಕೆಯನ್ನು ಕೊಡುತ್ತೆ. ಬರೀ 20 ಲಕ್ಷ ನೀವು ಹಾಕಿ ಮರೆತಿದ್ದು ಅಥವಾ ಸುಮ್ಮನೆ ಇದ್ದಿದ್ದು, ತಾಳ್ಮೆಯಿಂದ ಕಾದಿದ್ದು. ನಿಮ್ಮ ಓವರ್ ಆಲ್ ಕಾರ್ಪಸ್ 3,40,00,000 ಆಗುತ್ತೆ. ಇದು ಲಂಸಮ್ ಹೂಡಿಕೆಯ ರಿಟರ್ನ್ಸ್ ಕೊಡುವ ಶಕ್ತಿ ಅಂತ ನಾವು ನೋಡಿಕೊಂಡಾಗ ಸಿಗುತ್ತೆ. ಸೊ SIP, ಲಂಸಮ್ ಹೂಡಿಕೆ ಮತ್ತು ನನ್ನ ಟಾರ್ಗೆಟ್ ಅಮೌಂಟ್ ಎಷ್ಟು, ಅದಕ್ಕೆ ರೀಚ್ ಆಗೋದಕ್ಕೆ ನಾನು ಎಷ್ಟು ಹೂಡಿಕೆ ಮಾಡಬೇಕು, ಈ 3 ವಿಷಯಗಳನ್ನು ಈ ಮಾಡ್ಯೂಲ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ದಯಮಾಡಿ ಈ ಸೂತ್ರಗಳನ್ನು ಬಳಸಿಕೊಂಡು ನಿಮ್ಮ ಹಣವನ್ನು ಹೆಚ್ಚು ಬೆಳೆಸಿ. ಮುಂದಿನ ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಮ್ಯೂಚುವಲ್ ಫಂಡ್ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋದಾಗೆಲ್ಲ NAV ಅಂತ ಒಂದು ಅಂಶ ಅಲ್ಲಿರೋದನ್ನು ನಾವು ನೋಡ್ತೀವಿ. ಏನಿದು NAV, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದನ್ನು ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾ? NAV ಅಂತಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಪ್ರೈಸ್ ಅಂತ ಇರುತ್ತಲ್ಲ, ಆ ಥರನ ಇದು ಮ್ಯೂಚುವಲ್ ಫಂಡಿಗೆ? ಆ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ ನೆಕ್ಸ್ಟ್ ಮಾಡ್ಯೂಲ್ನಲ್ಲಿ. ಬಾಸ್ ವಾಲಾ, ಬಿ ದ ಬಾಸ್.